ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆಸೆ ಧಾರಾವಾಹಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಾಂತಿ ಕಸ್ತೂರಿ ಮನೆಯಿಂದ ಮನೆಗೆ ಬಂದಿರ್ತಾಳೆ. ಆಗ ರಂಗನಾಥ್ ಅವರು ಬಂದು ಏನೇ ನಮ್ಮನೆ ಅಂತ ಹೇಳಿಬಿಟ್ಟು ವರ್ಷದಲ್ಲಿ 360 ದಿವಸನೂ ಹೇಳ್ತಾನೆ ಇರ್ತೀಯಾ, ಅಂಥದ್ದಲ್ಲಿ ಮನೆ ಬಿಟ್ಟು ಓಡೋಗಿದೆಯಲ್ಲ ಅಂತ ರಂಗನಾಥ್ ಅವರು ಶಾಂತಿಗೆ ಕೇಳ್ತಾರೆ. ಆಗ ಮನೋಜ ಅಲ್ಲಿಗೆ ಬಂದು, ಅಮ್ಮ ನಾನು ನಿನ್ನ ಮನೆಗೆ ಬಾ ಅಂತ ಕರೆದಾಗ ನೀನು ಬರಲೇ ಇಲ್ಲ, ನೋಡು ನೀನು ಬರದೇ ಇರೋಕ್ಕೆ ನನಗೆ ಊಟ ತಿಂಡಿ ಸೇರಿದಿರ ನಾನು ಕುತ್ಕೊಂಡಿದ್ದೀನಿ ಅಂತ ಮನೋಜನು ಹೇಳ್ತಾನೆ. ಆಗ ಸೂರ್ಯ ಬಂದು, ಹೌದೌದು ಡೈರಿ ಹೋಟ್ಲಿಂದ ತಂದು ತಿಂತಿದ್ದ, ಉಪವಾಸ ಬೇರೆ ಇದ್ದಾನಂತೆ ಅಂತ ಹೇಳಿದಾಗ ಮೀನಾ, ನೀವು ಸ್ವಲ್ಪ ಸುಮ್ಮನೆ ಇರಬಾರ್ದಾ ಅಂತ ಹೇಳ್ತಾಳೆ. ಆಗ ಸೂರ್ಯ, ಅಲ್ಲ ಮೀನಾ, ಇನ್ಮೇಲೆ ಡೈರಿ ಸುಪ್ರಭಾತ ಕೇಳ್ಬೋದಲ್ವ, ಅದಕ್ಕೆ ಹೇಳಿದ್ದು ಅಂದಾಗ ಆಗ ರವಿ ಬಂದು, ಅಮ್ಮ ನಾವೆಲ್ಲ ಸುಮ್ಮನೆ ಹೇಳಿದ್ದಮ್ಮ ಅಂತ ರವಿ ಹೇಳ್ತಾನೆ. ಆಗ ಶ್ರುತಿ ಬಂದು, ಸುಮ್ಮನೆ ಇರು ರವಿ, ಅತ್ತೆ ಏನಾದರೂ ಮತ್ತೆ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರೆ, ನಾನೇನು ಅವತ್ತು ನಿಜ ಜಗಳ ಮಾಡಿಕೊಂಡು ಮನೆಗೆ ಹೋದಾಗ ಅತ್ತೆ ಬಂದು ನನಗೆ ಕೇಳಿದ್ರು, ಯಾಕೆ ಈ ಥರ ಎಲ್ಲ ಮಾಡ್ತೀಯ ಅಂತ ನನಗೆ ಗದರಿದ್ರು, ಆದರೆ ಇವತ್ತು ನೀವೇ ಇದೇ ಕೆಲಸ ಮಾಡಿದ್ದೀರಲ್ಲ ಅಂತ ಶ್ರುತಿ ಕೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಅದು ಹಾಗಲ್ಲ ಸೊಬ್ಬಾಪಿಡಿ, ನಿನ್ನನ್ನು ಮನೆ ಬಿಟ್ಟು ಹೋಗಿದ್ದಕ್ಕೆ ಇವ್ರು ಬಂದು ಗದ್ದಿದ್ರು, ಇವಾಗ ಇವ್ರು ಮನೆ ಬಿಟ್ಟು ಹೋಗಿರೋದಕ್ಕೆ ಲಕ್ಕಿನೇ ಬಂದು ಇವ್ರಿಗೆ ಎದುರಿಸ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ರೋಹಿಣಿ, ನಾವು ಕರೆದಾಗ ಬರಲಿಲ್ವಲ್ಲ, ಇವರಾಗೆ ಬಂದಿದ್ದಾರಲ್ಲ ಅಂತ ರೋಹಿಣಿ ಅನ್ಕೋತಾ ಇರ್ತಾಳೆ. ರಂಗನಾಥ್ ಅವ್ರು ಕೇಳ್ತಾರೆ, ನಾನು ಕರೆದಾಗ ಯಾಕೆ ಬಂದಿಲ್ಲ, ಇವಾಗೇನಿಗೆ ಬಂದೆ ಅಂದಾಗ ಆ ಹೂ ಕೊಟ್ಟ ಮನೆ ಮಂದಿಯೆಲ್ಲ ಬಂದು ಕ್ಷಮಾಪಣೆ ಕೇಳ್ಕೊಂಡ್ರು, ತಪ್ಪಾಯಿತು ಅಂತ ಕೇಳ್ಕೊಂಡ್ರು, ಅದಕ್ಕೆ ಇನ್ನೇನು ಹೋಗಲಿ ಬಿಟ್ಟಾಕು ಅಂತ ಬಂದೆ ಅಂತ ಹೇಳಿದಾಗ ಅಷ್ಟರಲ್ಲಿ ರವಿ ಬಂದು, ಅಮ್ಮ ಅವರೆಲ್ಲ ಕ್ಷಮಾಪಣೆ ಕೇಳೋಕ್ಕೂ ಮುಂಚೆನೇ ನೀವು ಕೇಸ್ ವಾಪಸ್ ತೊಗೊಂಡಿದ್ರಲ್ವಾ ಅಂತ ರವಿ ಹೇಳ್ತಾನೆ. ಆಗ ಮನೋಜ್, ಹೌದಲ್ವಾ, ಅದೇಗಮ್ಮ ನೀನು ಕೇಸ್ನ ವಾಪಸ್ ತೊಗೊಂಡೆ ಅಂತ ಕೇಳ್ತಾನೆ. ಆಗ ಶಾಂತಿ, ಅದು ಅಂತ ಹೇಳ್ಕೊಂಡು, ನಿಮ್ಮಪ್ಪ ಬಂದಿದ್ರಲ್ಲೋ, ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಅನ್ನಿಸ್ತು, ಅದಕ್ಕೆ ನಾನು ಕೇಸ್ ವಾಪಸ್ ತೊಗೊಂಡೆ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಹೇಳ್ತಾರೆ, ಅಲ್ಲ ಕಣೆ, ನಾನು ಎಷ್ಟು ಕೇಳ್ಕೊಂಡಾಗ ನೀನು ಕೇಸ್ ತೊಗೊಳ್ಳಲ್ಲ ಅಂದೇಳ್ತೇನೆ ಅಂತ ಹೇಳಿದಾಗ, ಅಲ್ಲ ನೀವು ಎಲ್ಲರೂ ಇಷ್ಟೊಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಾ, ನೀವು ಹೇಳೋದೆಲ್ಲ ನೋಡ್ತಾ ಇದ್ದೀರಾ, ನನ್ನ ಮನೆಗೆ ಬಂದಿರೋದೇ ನಿಮ್ಗೆ ಇಷ್ಟ ಇಲ್ಲ ಅನಿಸುತ್ತೆ ಅಂತ ಶಾಂತಿ ಹೇಳ್ತಾಳೆ. ನಿಮ್ಗೆ ಇಷ್ಟ ಇಲ್ಲ ನಾನು ಅಂದರೆ ವಾಪಸ್ ನಾನು ಹೊಟ್ಟೋಗ್ತೀನಿ ಅಂತ ಶಾಂತಿ ಹೇಳಿದಾಗ ಮನೋಜ್ ಬಂದು, ಅಮ್ಮಮ್ಮ ನಿನ್ನ ಮನೆಗೆ ಬಂತ ಕರೆಯೋಕ್ಕೆ ಬಂದಾಗ ನನ್ನ ಕಾರ್ಗೆ ಪೆಟ್ರೋಲ್ ಎಷ್ಟು ಖರ್ಚಾಗಿದೆ ಅಂತ ಗೊತ್ತೇನಮ್ಮ, ನೀನು ಮತ್ತೆ ಹೋದರೆ ನನಗೆ ಮತ್ತೆ ಖರ್ಚಾಗುತ್ತಮ್ಮ ಅಂತ ಮನೋಜ ಹೇಳ್ತಾನೆ. ಆಗ ಸೂರ್ಯ, ನೋಡ್ದೇನಪ್ಪ, ಸಕ್ಕರೆ ಯಾವಾಗಲೂ ಮನೋಜ ಅಂತ ಹೇಳ್ತಿರ್ತಾನೆ, ಇವಾಗ ನೋಡಿದ್ರೆ ಇವನಿಗೆ ಸಕ್ಕರೆಗಿಂತ ಕಾರದು ಪೆಟ್ರೋಲೇ ಜಾಸ್ತಿ ಆಯ್ತೇನೋ ಹೆಚ್ಚಾಯ್ತೇನೋ ಅನ್ನೋ ಥರ ಮಾತಾಡ್ತಿದ್ದಾನೆ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ಏನೋ ಬರಬಾರ್ದು ಅಂತ ಅಂದ್ಕೊಂಡೆ, ಎಲ್ಲ ಕೇಳ್ಕೊಂಡ್ರು ಅಂತ ಬಂದಿದ್ದೀನಿ ಅಂತ ಹೇಳಿಬಿಟ್ಟು, ಅಲ್ಲ ಈ ಒಂದು ಕಂಡೀಷನ್ ಇದೆ, ಮೀನಾ ಮಾತ್ರ ಈ ಮನೇಲಿದ್ದರೆ ನನಗೇನು ತೊಂದರೆ ಇಲ್ಲ, ಆದರೆ ಆ ಮನೆಯವ್ರು ಮಾತ್ರ ಈ ಮನೆಗೆ ಬರಬಾರ್ದು ಅಂತ ಶಾಂತಿ ಹೇಳ್ತಾಳೆ. ಆಗ ಮೀನಾ, ಯಾಕತ್ತೆ ಈ ಥರ ಎಲ್ಲ ಹೇಳ್ತಿದ್ದೀರಾ, ಅವ್ರು ಯಾಕೆ ಬರಬಾರ್ದು ನಮ್ಮ ಮನೆಗೆ ಅಂತ ಮೀನಾ ಕೇಳ್ತಾಳೆ. ಆಗ ರಂಗನಾಥ್ ಅವರು, ಶಾಂತಿ ನೀನು ಹೇಳ್ತಾ ಇರೋದು ತಪ್ಪು, ಎತ್ತು ಮಗಳನ್ನ ಮನೆಗೆ ಬಂದು ನೋಡಬಾರ್ದು ಅಂತ ಹೇಳೋದು ತುಂಬ ತಪ್ಪಾಗುತ್ತೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ, ಮನೆ ಬಾಗಿಲುವರೆಗೂ ಬಂದು ನೋಡ್ಕೊಂಡು ಹೋಗಲಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಏನು ಮನೆ ಬಾಗಿಲುವರೆಗೂ ಬಂದು ನೋಡ್ಕೊಂಡು ಹೋಗೋಕ್ಕೆ ಅವರೇನು ಪೋಸ್ಟ್ಮನ್ಗಳಾ ಈ ಥರ ಮಾಡೋದಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಅಲ್ಲ ಅವ್ನ ಮನೆಯೊಳಗಡೆ ಬಂದು ನಾವೇನೋ ಚಿನ್ನ ಎಲ್ಲ ಹಾಕ್ಕೊಂಡಿರ್ತೀವಿ, ಬಂದು ಕುಯ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು, ಅದಕ್ಕೆ ಅವ್ರ ಮನೆಯವ್ರು ಬರಬಾರ್ದು ಅಂತ ನಾನು ಹೇಳ್ತಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ. ಆಗ ರಂಗನಾಥ್ ಅವರು ಬೈತಾರೆ, ಈ ಥರ ಎಲ್ಲ ಮನೆ ಮಗಳನ್ನ ನೋಡೋಕೆ ಬರಬಾರ್ದು ಅನ್ನೋದು ತಪ್ಪಾಗುತ್ತೆ, ನಾಳೆ ದಿವಸ ನಮಗೆ ಏನಾರು ಹೆಚ್ಚು ಕಮ್ಮಿ ಆದರೆ 4 ಜನ ಬರೋದು ಬೇಡವಾ, ನೀ ಈ ಥರ ಎಲ್ಲ ಮಾತಾಡೋದು ತಪ್ಪು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ, ಸರಿ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕಾದ್ರೆ ಮತ್ತೆ ವಾಪಸ್ ಬಂದು, ನೀವೇನೋ ಊರಿಗೋಗಿ ಸೆಟ್ಲಾಗ್ತೀನಿ ಅಂತ ಹೇಳ್ತಿದ್ರಂತೆ ಅಂತ ಶಾಂತಿ ರಂಗನಾಥ್ ಅವ್ರಿಗೆ ಕೇಳಿದಾಗ ರಂಗನಾಥ್ ಅವರು ಸೂರ್ಯನೇ ನೋಡ್ತಾ ಇರ್ತಾರೆ. ಆಗ ಸೂರ್ಯ, ಹೌದು ಅಂತ ಹೇಳು ಅಂತ ಸನ್ನೆ ಮಾಡ್ತಾನೆ. ಆಗ ರಂಗನಾಥ್ ಅವರು, ಹೌದು ನೀನು ಇಲ್ಲ ಅಂದಮೇಲೆ ನಾನು ಇಲ್ಲೇನು ಮಾಡಲಿ, ಅದಕ್ಕೆ ಊರಿಗೋಗಿ ಸೆಟ್ಲಾಗೋಣ ಅಂತ ನಾನು ಅಂದ್ಕೊಂಡೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಯಾಕೆ ನಾನು ಊರಿಗೆ ಹೋಗಬಾರ್ದು ಅಂತ ಹೇಳಿದಾಗ, ಇನ್ನೊಂದು, ನಾನು ನೀವು ಬೇರೆ ಆಗೋದೇನೋ ಪತ್ರ ಅಂತೆಲ್ಲ ಮಾತಾಡ್ತಿದ್ರಂತಲ್ಲ ಅಂತ ಶಾಂತಿ ಕೇಳ್ತಾಳೆ. ಈ ಕಡೆ ಮನೋಜ, ಏನಪ್ಪ ಡಿವೋರ್ಸ್ ಏನಾದ್ರು ಕೊಡಬೇಕು ಅಂತ ಮಾತಾಡ್ಕೊಂಡಿದ್ರಾ ಅಂತ ಮನೋಜ ಕೇಳ್ತಾನೆ. ಆಗ ಮತ್ತೆ ರಂಗನಾಥ್ ಅವರು ಸೂರ್ಯನ ನೋಡಿದಾಗ ಸೂರ್ಯ ಹೌದು ಅಂತ ಹೇಳು ಅಂದಾಗ, ಹೌದೌದು ಅಂತ ರಂಗನಾಥ್ ಅವರು ಹೇಳಿದಾಗ ಮನೋಜ, ಏನಪ್ಪ ಇಷ್ಟು ವಯಸ್ಸಾದ ಮೇಲೆ ಇವಾಗ ಡಿವೋರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ಡಿವೋರ್ಸ್ ಕೊಡೋದಕ್ಕೆ ಎಷ್ಟು ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು ಅದನ್ನು ಡಿವೋರ್ಸ್ ಮಾಡೋದಕ್ಕೆ ಮನಸ್ಸು ಮುಖ್ಯ ಅಂತ ಸೂರ್ಯ ಹೇಳ್ತಾನೆ. ಆಗ ಶ್ರುತಿ, ಹೌದೌದು 80 ವರ್ಷ ಆದಮೇಲೂ ಎಷ್ಟೋ ಜನ ಡಿವೋರ್ಸ್ ಕೊಟ್ಟಿದ್ದಾರೆ, ನಾನು ಕೂಡ ನೋಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಶಾಂತಿ ಶಾಕಿಂದ ರಂಗನಾಥ್ ಅವ್ರನ್ನೇ ನೋಡ್ತಿರ್ತಾಳೆ. ಆಗ ಶ್ರುತಿ, ಏನು ಮಾವ ಇವಾಗ ನೀವು ಡಿವೋರ್ಸ್ ತೊಗೊತೀರಾ ಅಂತ ಕೇಳ್ತಾಳೆ. ರಂಗನಾಥ್ ಅವರು, ನಾನು ಯಾಕಮ್ಮ ಈ ವಯಸ್ಸಲ್ಲಿ ತೊಗೊಂಡ್ಲಿ, ಸಾಯೋ ತನಕ ಜೊತೆಲಿರಬೇಕು ಅಂತ ಕಟ್ಕೊಂಡಿದ್ದೆಲ್ಲ ಬೇತಾಳನ, ಇವ್ರ ಜೊತೆಗೆ ಇರ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಈ ಕಡೆ ರೋಹಿಣಿ ಇದನ್ನೆಲ್ಲ ನೋಡೋಣ, ನಾವು ಎಷ್ಟೆಲ್ಲ ಹೋಗಿ ಕರೆದ್ವಿ ಬರಲಿಲ್ಲ, ಆದರೆ ಇವಾಗ ಅವ್ರ ಮನೆಯವ್ರು ಬಂದು ಸಾರಿ ಕೇಳಿದ ತಕ್ಷಣ ಬಂದಿದ್ದಾರಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ.
ಆಕಾಶಲ್ಲಿ ಮನೋಜ್ ಬಂದಾಗ ರೋಹಿಣಿ ಕೇಳ್ತಾಳೆ, "ಮನೋಜ್ ಹೇಗೆ ಅತ್ತೆ ಇದ್ದಕ್ಕಿದ್ದಂಗೆ ಬಂದರು?" ಅಂತ ಕೇಳಿದಾಗ, "ಅಯ್ಯೋ! ಅವ್ರು ಇಲ್ಲಿ ಇರೋದಕ್ಕೆ ಬಂದಿದ್ದಾರೆ ಬಿಡು ರೋಹಿಣಿ" ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು ನೋಡ್ತಾ ಇರ್ಬೇಕಾದ್ರೆ, ರೋಹಿಣಿ ನಾನು ಅವ್ರ ಬಗ್ಗೆನೇ ಹೇಳ್ತಾ ಇರೋದು. ಅಪ್ಪ ಹೇಳಿದ್ದನ್ನು ಸರಿ ಅಂತ ಅನ್ನಿಸಿ ಅವ್ರು ಬಂದಿದ್ದಾರೆ ಅಷ್ಟೇ" ಅಂತ ಮನೋಜ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, "ಅಲ್ಲ ಮಾವ ಅಷ್ಟೊಂದು ಕರೆದಾಗ ಅವರು ಬರಲ್ಲ ಅಂತ ಹೇಳಿದ್ರು. ಆವಾಗ ಮಾವ ಮನೆಗೆ ಬಂದ ಬೇಜಾರಾಗಿದ್ದಾಗೆ ನಂಗೆ ಗೊತ್ತಾಯ್ತು ಅವ್ರು ಬರಲ್ಲ ಅಂತ. ಮತ್ತು ಹೆಂಗೆ ಇವಾಗ ಅತ್ತೆ ಬಂದುಬಿಟ್ರು" ಅಂತ ರೋಹಿಣಿ ಹೇಳ್ತಾಳೆ. ಮನೋಜ, "ಹಂಗಲ್ಲ ರೋಹಿಣಿ, ಅವ್ರು ಹೇಗೋ ಏನೋ ಮನೆಗೆ ಬಂದರೆ ಅದು ಖುಷಿ ಪಡು ರೋಹಿಣಿ. ಅವ್ರ ಮನೆಗೆ ಬಂದರೆ ನಿನ್ಗೆ ಇಷ್ಟ ಇಲ್ವಾ? ಯಾಕೆ ಈ ಥರ ಮಾತಾಡ್ತಿದ್ಯಾ?" ಅಂತ ಮನೋಜ ರೋಹಿಣಿ ಕೇಳ್ತಾನೆ. ಆಗ ರೋಹಿಣಿ, "ಅವ್ರು ಬಂದಿರೋದು ನನಗೂ ಸಂತೋಷನೇ" ಅಂತ ಹೇಳಿದಾಗ, "ಮತ್ತು ಯಾಕೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ ಬಿಟ್ಬಿಡು" ಅಂತ ಮನೋಜ ಹೇಳ್ತಾನೆ. ಹಾಗೆ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ ಅತ್ತೆ ದಿಢೀರಂತ ಮನೆಗೆ ಬಂದಿದ್ದು, ಕೇಸ್ ವಾಪಸ್ ತೊಗೊಂಡಿದ್ದು, ಇದೆಲ್ಲ ಹೇಗಾಯಿತು? ಇದನ್ನು ಡೈರೆಕ್ಟಾಗಿ ಕೇಳಿದರೆ ಅತ್ತೆ ಏನು ಹೇಳಲ್ಲ. ಇದನ್ನೆಲ್ಲ ನಾವು ತಿಳ್ಕೊಬೇಕಂದ್ರೆ ಕಸ್ತೂರಿ ಆಂಟಿ ಹತ್ರನೇ ಕೇಳಬೇಕು ಅಂತ ರೋಹಿಣಿ ಅಂದ್ಕೊತಾಳೆ. ಕಡೆ ಸೂರ್ಯ ಮೀನಾ ಇಬ್ಬರೂ ನಮಗೆ ಬಂದಿದ್ದ ಕಷ್ಟ ಎಲ್ಲ ಮುಗೀತು ಅಂತ ಹೇಳಿಕೊಂಡು ಆಕಾಶ ನೋಡ್ಕೊಂಡು ಇಬ್ಬರು ಕೆಳಗಡೆ ಮಲ್ಕೊಂಡಿರ್ತಾರೆ. ಸೂರ್ಯ ನಾಳೆ ಬೇಗ ಎದ್ದು ಮಾರ್ಕೆಟ್ಗೆ ಹೋಗಿ ಹೂವನ್ನೆಲ್ಲ ತೊಗೊಂಬರ್ಬೇಕಲ್ವಾ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, "ರೀ ನನಗೊಂದು ಹೊಸ ಐಡಿಯಾ ಇದೆ" ಅಂತ ಹೇಳ್ತಾಳೆ. ಸೂರ್ಯ, "ಏನಮ್ಮ ಅದು?" ಅಂದಾಗ, "ರೀ ನಾನು ಮಾರ್ಕೆಟಿಗೆ ಬರ್ತೀನಿ, ಅಲ್ಲಿ ಹೊಸ ಹೊಸ ಹೂವನ್ನೆಲ್ಲ ತಂದು ಮಂಟಪಗೆ ನಾವು ಡೆಕೋರೇಷನ್ ಎಲ್ಲ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡೋಣ. ಆಗ ನಮಗೆ ಮಂಟಪ ಮಾಡೋದಕ್ಕೆ ಹೊಸ ಹೊಸ ಆರ್ಡ್ರು ಬರ್ಬೋದು" ಅಂತ ಮೀನಾ ಹೇಳ್ತಾಳೆ. ಸೂರ್ಯ ತುಂಬ ಖುಷಿಪಟ್ಟು, "ಹೌದಲ್ವಾ, ಒಳ್ಳೆ ಐಡಿಯಾನೇ ಇದು. ಹೂವು ಸೇಲ್ ಆಗೋ ಜೊತೆಗೆ ನಮಗೆ ಮಂಟಪ ಡೆಕೋರೇಷನ್ ಮಾಡೋ ಆರ್ಡ್ರು ಕೂಡ ನಮಗೆ ಸಿಗುತ್ತೆ. ಆರ್ಡ್ರನ್ನೆಲ್ಲ ನಾನು ತೊಗೊಂಡು ಬರ್ತೀನಿ" ಅಂತ ಸೂರ್ಯ ಹೇಳ್ತಾನೆ. ಅಷ್ಟರಲ್ಲಿ ನಿದ್ದೆ ಮಾಡ್ತಾರೆ. ಅದಾದಮೇಲೆ ಬೆಳಕಾದಾಗ ಸೂರ್ಯ ಇನ್ನೂ ಕಣ್ಣು ಬಿಡೋಕ್ಕೆ ಮುಂಚೆನೇ ಮೀನಾ ಬಂದು ಕಣ್ಣು ಮುಚ್ಕೊಂಡು ಕಣ್ಬಿಡಿ ಅಂತ ಹೇಳ್ತಾಳೆ. ಆಗ ಮೀನಾ ಒಂದು ಚಿಕ್ಕದಾಗಿ ಮಂಟಪ ರೆಡಿ ಮಾಡಿ ಹೂವಿಂದ ಡೆಕೋರೇಷನು ಮಾಡಿರ್ತಾಳೆ. ಸೂರ್ಯ ಕಣ್ಬಿಟ್ಟು ನೋಡಿಬಿಟ್ಟು, "ಎಷ್ಟು ಚೆನ್ನಾಗಿ ಮಾಡಿದ್ದೆ ಆಮೇಲೆ ಇದೆಲ್ಲ ನಿಂಗೆ ಹೇಗೆ ಐಡಿಯಾ ಬರುತ್ತೆ? ತುಂಬ ಚೆನ್ನಾಗಿದೆ" ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮೀನಾ ಅದಕ್ಕೆ ಲೈಟೆಲ್ಲ ಹಾಕಿರ್ತಾಳೆ. ಹಾಗೆ ಒಂದು 4 ಲೈನೆಲ್ಲ ಬರೆದು ಚೆನ್ನಾಗಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದಾಗ ಸೂರ್ಯ ನೋಡಿಬಿಟ್ಟು, "ತುಂಬ ಚೆನ್ನಾಗಿ ಮಾಡಿದೆ, ಈ ಥರ ಏನಾದರೂ ನೀನು ಮಾಡಿದ್ರೆ ನಿನಗೆ ಒಳ್ಳೊಳ್ಳೆ ಆರ್ಡರ್ಸ್ ಸಿಗುತ್ತೆ" ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಇದ್ರ ಫೋಟೋ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ, "ಮೀನಾ ನೀನು ಬಂದು ನಿಂತ್ಕೊ" ಅಂತ ಮೀನಾನ ಕರೆದು ನಿಂತ್ಕೊ ಅಂತ ಹೇಳಿ ಫೋರ್ಸ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಶ್ರುತಿ ಅಲ್ಲಿಗೆ ಬರ್ತಾಳೆ. ಶ್ರುತಿ ನೋಡಿಬಿಟ್ಟು, "ಏನು ಮಾಡ್ತಿದ್ದೀರಾ ನೀವು?" ಅಂತ ಕೇಳಿದಾಗ, "ನಾನು ಹೂವಿನ ಡೆಕೋರೇಷನ್ ಮಂಟಪ ಮಾಡಿದ್ದೀನಲ್ಲ ಅದ್ರದ್ದು ಒಂದು ಸಣ್ಣ ಮಾಡೆಲ್ ಮಾಡಿದ್ದೀನಿ" ಅಂತ ಹೇಳ್ತಾಳೆ. ಶ್ರುತಿ ಅದನ್ನೆಲ್ಲ ನೋಡ್ಬಿಟ್ಟು, "ವಾವ್ ಮೀನಾ ಅವರೇ, ಎಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ, ತುಂಬ ಕ್ರಿಯೇಟಿವ್ ಆಗಿದೆ, ಎಷ್ಟೊಂದು ಚೆನ್ನಾಗಿ ಮಾಡ್ತೀರಾ ನೀವು" ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ಮೀನಾ ಚೆನ್ನಾಗಿದೆ ಅಂತ ಕೇಳಿದಾಗ, "ಹೌದು ತುಂಬ ಚೆನ್ನಾಗಿದೆ, ಒಂದೇ ಒಂದು ಆರ್ಡ್ರಿಗೆ ನೀವು ಎಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಆರ್ಡ್ರ್ ಬಂದಾಗ ಹೇಗೆ ಮಾಡ್ತೀರಾ?" ಅಂದಾಗ ಸೂರ್ಯ ಕೇಳ್ತಾನೆ, "ಹೌದು ಅಷ್ಟೊಂದು ಆರ್ಡ್ರ್ ಬರುತ್ತಾ?" ಅಂತ ಹೇಳಿದಾಗ, "ಹೌದು ಬರುತ್ತೆ, ಇದನ್ನು ಕರೆಕ್ಟಾಗಿ ನಾವು ಮಾರ್ಕೆಟಿಂಗ್ ಮಾಡಿದ್ರೆ ನಿಮಗೆ ಆರ್ಡ್ರ್ ಚೆನ್ನಾಗಿ ಬರುತ್ತೆ" ಅಂತ ಶ್ರುತಿ ಹೇಳ್ತಾಳೆ. ಮೀನಾ, "ಹೇಗೆ ಮಾಡೋದು ನಮ್ಗೆ ಗೊತ್ತಿಲ್ವಲ್ಲ" ಅಂತ ಹೇಳಿದಾಗ ಸೂರ್ಯ, ಅದೇನೋ ಹೇಳ್ತಾರಲ್ಲ, ಅದ್ರಲ್ಲಿ ಹಾಕಿದ್ರೆ ಜಾಸ್ತಿ ಆರ್ಡರ್ಸ್ ಬರುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ, ಅದು ವೆಬ್ಸೈಟು" ಅಂತ ಶ್ರುತಿ ಹೇಳ್ತಾಳೆ. ಆ ವೆಬ್ಸೈಟಲ್ಲಿ ನೀವೇನಾದರೂ ಇದೆಲ್ಲ ಮಾಡೆಲ್ಸ್ ಹಾಕಿದ್ರೆ ನಿಮಗೆ ತುಂಬ ಆರ್ಡರ್ಸ್ ಬರುತ್ತೆ ಅಂತ ಶ್ರುತಿ ಹೇಳಿದಾಗ, ಅದು ಹೇಗೆ ಹಾಕೋದು, ಹೇಗೆ ಮಾಡೋದು ಅಂತ ಮೀನಾ ಕೇಳ್ತಾಳೆ. ಶ್ರುತಿ, ನಾನು ಇದನ್ನೆಲ್ಲ ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ, ಫಸ್ಟ್ ಈ ಫೋಟೋನೆಲ್ಲ ತೆಗೆದು ಸೋಷಿಯಲ್ ಮೀಡಿಯಾದಲ್ಲೇ ಹಾಕಬೇಕು, ಹಾಗೆ ಒಳ್ಳೆ ಮಾರ್ಕೆಟಿಂಗ್ ಮಾಡಬೇಕು, ವೆಬ್ಸೈಟೆಲ್ಲ ನಾನು ಮಾಡಿಕೊಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಸೂರ್ಯ, "ಹೌದೌದು, ಆ ಮಾರ್ಕೆಟಿಂಗ್ ಮಾಡಿದ್ರೆ ಆರ್ಡರ್ಸ್ ನಮಗೆ ಜಾಸ್ತಿ ಬರುತ್ತೆ, ಸೋಂಪಾ ಪುಡಿ ನಮಗೆಲ್ಲ ಮಾಡಿಕೊಡ್ತಾರೆ" ಅಂತ ಸೂರ್ಯ ಹೇಳ್ತಾನೆ. ಶ್ರುತಿ, "ಸರಿ ಸರಿ ಆಯಿತು, ಎದ್ದಿದ್ದೆಲ್ಲ ಫೋಟೋ ತಕ್ಕೊಡಿ, ಹಾಗೆ ಇದ್ರದ್ದು ಓನರ್ ಯಾರು, ಮೀನಾ ಅವರಲ್ವಾ, ಮೀನಾ ಅವರು ಕೂಡ ಇದು ಹೂವು ಡೆಕೋರೇಷನ್ ಜೊತೆಗೆ ಅವರು ನಿಂತ್ಕೊಂಡಿರೋ ಫೋಟೋ ತೆಗೆದುಕೊಟ್ರೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ" ಅಂತ ಶ್ರುತಿ ಹೇಳ್ತಾಳೆ. ಸೂರ್ಯ, "ಹೌದೌದು, ನೀನು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿಲ್ವಾ, ಅದ್ರ ಪ್ರಾಡಕ್ಟ್ ಜೊತೆಗೆ ಓನರ್ ಇರ್ತಲ್ಲ ಅದೇ ರೀತಿ" ಅಂತ ಸೂರ್ಯ ಹೇಳ್ತಾನೆ. ನೀನು, "ಅಯ್ಯಯ್ಯೋ, ಅದಕ್ಕೆ ಹಾಕ್ಕೊಳ್ಬೇಕಾಗಿರೋ ಚೆನ್ನಾಗಿರೋ ಡ್ರೆಸ್ ನನ್ನ ಹತ್ರ ಇಲ್ಲವೇ ಇಲ್ಲ, ನನ್ನ ಫೋಟೋ ಎಲ್ಲ ಏನೂ ಬೇಡ" ಅಂತ ಮೀನಾ ಹೇಳ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, "ಅವ್ರಿ, ನಾನು ಇವಾಗ ತಾನೇ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ, ನಿಮಗೆ ಸರಿಯಾಗೋ ಆಗುವಂಥ ಒಂದಷ್ಟು ಫ್ಯಾನ್ಸಿ ಸ್ಯಾರಿ ನನ್ನ ಹತ್ರ ಇದೆ, ನೀವು ಅದನ್ನು ಹಾಕ್ಕೊಂಡು ಬನ್ನಿ, ನಾವು ಫೋಟೋ ಎಲ್ಲ ತೆಗ್ಸೋಣ" ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ, "ಅದೆಲ್ಲ ಬೇಡ ಶ್ರುತಿ" ಅಂತ ಹೇಳ್ತಾ ಇರ್ಬೇಕಾದ್ರೆ ಸೂರ್ಯ, "ಹೋಗು ಮೀನಾ, ಬೇಗ ರೆಡಿಯಾಗಿ ಬಾ" ಅಂತ ಸೂರ್ಯ ಹೇಳ್ತಾನೆ. "ಮೀನಾ, ಏನ್ರಿ ಬಲವಂತ ಮಾಡ್ತಿದ್ದೀರಾ?" ಅಂದಾಗ ಶ್ರುತಿ ಮೀನಾ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಳೆ. ಈ ಕಡೆ ಸೂರ್ಯ ಒಂದಷ್ಟು ಫೋಟೋಸ್ನ ತೆಗಿತಾ ಇರ್ತಾನೆ. ಆಗ ಶ್ರುತಿ ಮೀನಾನ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಬಂದಿರ್ತಾಳೆ. ಆಗ ಸೂರ್ಯ ನೋಡಿಬಿಟ್ಟು, ಮೀನಾ ಹೊಸ ಒಂದು ಅವತಾರ ನೋಡಿಬಿಟ್ಟು ತುಂಬ ಖುಷಿಯಾಗುತ್ತೆ, ಚೆನ್ನಾಗಿ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಸೂರ್ಯನ ಹೇಳ್ತಾನೆ. ಮೀನಾ ಹೇಳ್ತಾಳೆ, "ಇದೆಲ್ಲ ರೆಡಿ ಮಾಡಿದ್ದು ಶ್ರುತಿನಿ" ಅಂತ ಹೇಳಿದಾಗ, "ಸೋಂಪಾ ಪುಡಿ ಸಖತ್ತಾಗಿ ರೆಡಿ ಮಾಡಿದ್ಯಾ, ಪಾರ್ಲರಮ್ಮಗಿಂತ ಚೆನ್ನಾಗಿ ರೆಡಿ ಮಾಡಿದ್ಯಾ, ಒಳ್ಳೆ TV ಆ್ಯಕ್ಟ್ರೆಸ್ ಮಾಡೆಲ್ ಥರ ಮಾಡಿಬಿಟ್ಟಿದ್ಯಾರ" ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, "ಸೋಂಪಾ ಪುಡಿ, ನಮ್ಮಿಬ್ರದ್ದು ಒಂದು ಫೋಟೋ ತೆಗಿ" ಅಂದಾಗ
ಮೀನಾ ನಾರ್ಮಲಾಗಿ ನಿಂತಿದ್ದಾಗ ನೀವೇನು ಪಾಸ್ಪೋರ್ಟ್ ಸೈಜ್ ಫೋಟೋ ಥರ ನಿಂತ್ಕೊಂಡಿದ್ದೀರಾ, ರ್ಯಾಂಪ್ ವಾಕ್ ಎಲ್ಲ ಮಾಡಿ ಪೋಸ್ ಕೊಡಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ ಅದೇ ರೀತಿ ಮಾಡಿದಾಗ ಒಂದಷ್ಟು ಫೋಟೋಸ್ನ ಶ್ರುತಿ ತೆಗಿತಾಳೆ. ಆಗ ಸೂರ್ಯ ಅಡ್ವರ್ಟೈಸ್ಮೆಂಟ್ ಮಾಡಬೇಕಲ್ಲ, ಒಂದು 4 ಮಾತಾಡು ಅಂತ ಸೂರ್ಯ ಮೀನಾಗೆ ಹೇಳ್ತಾನೆ. ಆಗ ಮೀನಾ ಎಲ್ಲ ಹೇಳ್ತಾಳೆ, ನಮಗೆ ಮದುವೆ ಆಗಿರ್ಬೋದು, ಹಬ್ಬಗಳಾಗಿರ್ಬೋದು, ಎಲ್ಲ ಒಂದು ವಿಶೇಷ ಫಂಕ್ಷನ್ಗಳಿಗೆ ನಾವು ಡೆಕೋರೇಷನ್ ಮಾಡಿಕೊಡ್ತೀವಿ ಅಂತ ಮೀನಾ ಹೇಳ್ತಾಳೆ. ಹಾಗೆ ಶ್ರುತಿ ಮತ್ತು ಸೂರ್ಯ ಇಬ್ಬರು ಸೇರಿಕೊಂಡು ಮೀನಾ ಕೈಲಿ ರ್ಯಾಂಪ್ ವಾಕ್ ಎಲ್ಲ ಮಾಡಿಸ್ತಾರೆ. ಮೀನಾ ರ್ಯಾಂಪ್ ವಾಕ್ ಮಾಡಬೇಕಾದ್ರೆ ಸೂರ್ಯ ಸಖತ್ತಾಗಿ ಮಾಡ್ತಿದ್ಯಾ ಮೀನಾ ಅಂತ ಹೇಳಿ ಒಂದಷ್ಟು ಫೋಟೋಸ್ನ ಸೂರ್ಯ ತೆಗಿತಾನೆ. ಮೀನಾ ಸಾಕು ಬಿಡಿ, ಎಷ್ಟು ಫೋಟೋ ತೆಗಿತೀರಾ, ನನಗೆ ಒಳಗಡೆ ಕೆಲಸ ಇದೆ ಅಂತ ಮೀನಾ ಹೋಗಬೇಕಾದ್ರೆ ಸೂರ್ಯ ಮೀನಾ ಅದೇ ಥರ ನಡ್ಕೊಂಬ ಅಂತ ಹೇಳಿ ಮತ್ತೆ ಸೂರ್ಯ ಫೋಟೋಸ್ನ ತೆಗಿತಾನೆ. ಮೀನಾ ಹಂಗೆ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಕಡೆ ರವಿ ಬರ್ತಾ ನೋಡ್ಬಿಟ್ಟು ಮೀನಾ ಈ ಕಡೆಗೆ ಓಡಿ ಬರ್ತಾಳೆ. ಆಗ ಶ್ರುತಿ ಯಾಕೆ ಮೀನಾ ಅವರೇ ನಿಲ್ಲಿಸ್ಬಿಟ್ರಿ ಅಂತ ಹೇಳಿದಾಗ, ಅಯ್ಯೋ ರವಿ ಅವ್ರು ಬರ್ತಿದ್ದಾರೆ ಅದಕ್ಕೆ ನಾನು ನಿಂತ್ಕೊಂಡೆ ಅಂತ ಮೀನಾ ಹೇಳ್ತಾಳೆ. ಶ್ರುತಿ ರವಿ ಬಂದರೆ ಏನಾಯಿತು, ನೀವು ಸ್ಟಾರ್ಟ್ ಮಾಡಿ ಅಂತ ಶ್ರುತಿ ಹೇಳಿದಾಗ ರವಿ ಬಂದ್ಬಿಟ್ಟು ಏನಿಲ್ಲ ಎಲ್ಲರೂ ಸೇರ್ಕೊಂಡು ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಶ್ರುತಿ ಹೇಳ್ತಾಳೆ, ಮೀನಾ ಅವರು ಹೊಸ ಬಿಸ್ನೆಸ್ ಮಾಡ್ತಾರೆ, ಅದಕ್ಕೆ ಒಂದಷ್ಟು ಫೋಟೋ ವೀಡಿಯೋಸ್ನೆಲ್ಲ ನಾವು ತಗೊಂಡು ವೆಬ್ಸೈಟ್ಗೆ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀವಿ ಅಂತ ಶ್ರುತಿ ಹೇಳ್ತಾಳೆ. ಆಗ ರವಿ ಬಿಸ್ನೆಸ್ಗೋಸ್ಕರ ಅಲ್ವಾ ಅದಕ್ಕೆ ಬನ್ನಿ ಫೋಟೋ ತೊಗೊಳ್ಳಿ ಅಂದಾಗ, ಅಯ್ಯೋ ಇವರಿಬ್ಬರು ಸೇರಿ ತುಂಬ ಕಾಮಿಡಿ ಮಾಡ್ತಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ರವಿ ಏನು ಬಿಸ್ನೆಸ್ ಮಾಡ್ತಿದ್ದಾರೆ ಅಂದಾಗ, ಇವರು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾರೆ, ಮ್ಯಾರೇಜ್ಗೆ ಆಗ್ಬೋದು ಯಾವುದೇ ಫಂಕ್ಷನ್ಗೆ, ಅದಕ್ಕೋಸ್ಕರ ವೀಡಿಯೋಸ್ ತೊಗೋತಾ ಇದ್ದೀವಿ ಅಂತ ಶ್ರುತಿ ಹೇಳ್ತಾಳೆ. ರವಿ ತುಂಬ ಖುಷಿಪಟ್ಟು ಕಂಗ್ರಾಟ್ಸ್ ಅದಕ್ಕೆ ಅಂತ ಹೇಳ್ತಾನೆ. ಈ ಕಡೆ ಸೂರ್ಯ ಒಂದೆರಡು ಫೋಟೋ ತೊಗೋಬೇಕು ಅಂತ ಸೂರ್ಯ ಕೇಳ್ತಿರ್ತಾನೆ. ಆಗ ಶ್ರುತಿ ಮೀನಾಗೆ ಮಾಡೆಲ್ ಥರ ಫೋಸ್ ಕೊಡೋದನ್ನೆಲ್ಲ ಹೇಳ್ಕೊಡ್ತಿರ್ತಾಳೆ. ಆಗ ಮೀನಾ ಸಾಕು ಶ್ರುತಿ ನನಗಿದೆಲ್ಲ ಬರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸೂರ್ಯ ಏನಕ್ಕೆ ಬರೋದಿಲ್ಲ, ಅವಳು ನೋಡಿಕೊಂಡು ನೀನು ಫೋಸ್ ಕೊಡು ಸೂರ್ಯ ಹೇಳ್ತಾನೆ. ಆಗ ಶ್ರುತಿನೂ ಬನ್ನಿ ಈ ಥರ ಮಾಡಿ ಅಂತ ಹೇಳ್ಕೊಡ್ತಾ ಇರ್ತಾಳೆ. ಆಗ ಸೂರ್ಯ ಮೀನನ್ನ ಇಟ್ಕೊಂಡು ಡಿಫ್ರೆಂಟ್ ಫೋಸಸ್ನ ಕೊಡ್ತಾ ಇರ್ತಾರೆ. ಅಲ್ಲಿ ಅಷ್ಟರಲ್ಲಿ ಶಾಂತಿ, ರೋಹಿಣಿ, ಮನೋಜ್ ಎಲ್ಲರೂ ಬಂದು ಇವ್ರು ಕೊಡ್ತಿರೋ ಫೋಸ್ ನೋಡಿ ಶಾಕಿಂದ ನೋಡ್ತಿರ್ತಾರೆ. ಅದರಲ್ಲಿ ಮೀನಾ ಸೆರಗನ್ನ ಮುಖದ ಮೇಲೆ ಹಾಕ್ಕೊಂಡಿರ್ತಾಳೆ. ಸರಿಯಾಗಿ ಯಾರು ಅಂತ ಗೊತ್ತಾಗಿರಲ್ಲ. ಆಗ ಮನೋಜ ಬಂದ್ಬಿಟ್ಟು ಅಮ್ಮಮ್ಮ ಬಾಮ್ಮ ಇಲ್ಲಿ ಸೂರ್ಯ ಯಾವುದೋ ಬೇರೆ ಹುಡುಗಿನ ಇಟ್ಕೊಂಡಿದ್ದಾನೆ ಬಾ ಅಂತ ಶಾಂತಿಗೆ ಹೇಳ್ತಾನೆ. ಶಾಂತಿ ನೋಡಿ ಶಾಕಾಗಿ ಏನಿದು, ಇದೇ ನಮ್ಮನೇನ, ಯಾರೇ ನೀನು ಅಂತ ಶಾಂತಿ ಕೇಳ್ತಾಳೆ. ಸೂರ್ಯ ಮೀನಾ ಮುಖನ ಮುಚ್ಚಿಬಿಡ್ತಾನೆ. ಆಗ ಮನೋಜ, ನೋಡಮ್ಮ ನಡು ಮನೆಯಲ್ಲಿ ಹೆಂಡತಿ ತಪ್ಕೊಂಡಿರಂಗೆ ಯಾವುದೋ ಹುಡುಗಿನ ತಪ್ಕೊಂಡಿದ್ದಾನೆ ಅಂತ ಮನೋಜ ಹೇಳ್ತಾನೆ. ಸೂರ್ಯ, ಹೌದು ಕಣೋ, ನಾನು ಬಾಂಬೆಯಿಂದ ಮಾಡೆಲ್ನ ಕರೆಸಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಶ್ರುತಿ ಮತ್ತು ರವಿ ಇಬ್ಬರು ಬಚ್ಚಿಕೊಂಡು ನಗ್ತಾ ಇರ್ತಾರೆ. ಆಗ ಶಾಂತಿ, ಏನೋ ನೀನು ಈ ಥರ ಎಲ್ಲ ಮಾಡ್ತಾಯಿದ್ಯಾ, ಯಾವಳೆ ನೀನು ನನ್ನ ಮನೇಲಿ ಬಂದು ನಡು ಮೇಲೆ ನಿಂತ್ಕೊಂಡಿದ್ಯಾ ಬಾರೆ ಕಡೆ ಅಂತ ಶಾಂತಿ ಬೈತಾಳೆ. ಮನೋಜ, ಹೆಂಡ್ತಿನ ಬಿಟ್ಟು ಬೇರೆ ಯಾವಳನ್ನ ಕರ್ಕೊಂಬಂದಿದ್ದಾನೆ ಅಂತ ಮನೋಜ ಹೇಳಿದಾಗ, ಏನೋ ಇದು ಕರ್ಮ, ಎಲ್ಲೋ ನೀನು ಹೆಂಡ್ತಿ ಅಂತ ಶಾಂತಿ ಬೈತಾಳೆ. ಯಾರಮ್ಮ ಅಂದಾಗ, ಅವಳೇ ಕೊಡೋ ನೀನು ಹೆಂಡ್ತಿ ಮೀನಾ, ಅವಳಿಲ್ಲ ಅಂದ್ಬಿಟ್ಟು ನೀನು ಯಾವಳನ್ನ ಕರ್ಕೊಂಬಂದು ಆಟ ಆಡ್ತಿದ್ಯಾ ಅಂತ ಶಾಂತಿ ಬೈತಾಳೆ. ಮೀನಾ ಬಿಡಿ ಅಂತ ಬಿಡಿಸ್ಕೊತಾ ಇರ್ಬೇಕಾರೆ, ಸುಮ್ಮನೆ ಇರಮ್ಮ ನೀನು ಅಂತ ಸೂರ್ಯ ಮೀನಾಗೆ ಹೇಳ್ಬಿಟ್ಟು ನಿಂತಿರ್ತಾನೆ. ಆಗ ಮನೋಜ, ನೋಡಿ ಹೆಂಡ್ತಿ ಇಲ್ದಿರೋ ಟೈಮಲ್ಲಿ ಯಾರನ್ನೋ ಕರ್ಕೊಬಂದು ತಗೊಂಡಿದ್ದಾನೆ ಅಂತ ಮನೋಜ ಬೈತಿರ್ತಾನೆ. ಶಾಂತಿನಿ ತೂಚಿ ಅಂತ ಬೈತಾ ಇರಬೇಕಾದ್ರೆ ಈ ಕಡೆ ಮನೋಜನ ಬಂದು, ನೋಡು ಇವರು ಹೆಂಡ್ತಿಗೆ ಮೋಸ ಮಾಡ್ತೇನೆ ಅಂತ ಹೇಳ್ಬೇಕಾದ್ರೆ ಸೂರ್ಯ, ಸುಮ್ಮನೆ ಇರೋ ಸಾಕು, ನೀನೇನು ಸರಿಯಾಗಿದೆಯಾ, ಫಸ್ಟು ನೀನು ನಮ್ಮದವ್ರ ನೀನು ಸರಿಯಾಗಿ ನೋಡ್ಕೊಳ್ಳೋ ಅಂತ ಸೂರ್ಯ ಬೈತಾನೆ. ಶಾಂತಿನೂ, ಸುಮ್ಮನೆ ಇರೋ, ಅವ್ನು ಹೇಳೋದ್ರಲ್ಲಿ ಕರೆಕ್ಟಾಗೇ ಇದೆ, ಮದುವೆ ಆದಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬಿಟ್ಬಿಟ್ಟು ಇವ್ಳನ್ನ ಅವಳನ್ನ ಕರ್ಕೊಬಂದು ಇಟ್ಕೊಂಡಿದೆಯಲ್ಲ, ಎಲ್ಲೋ ಅವಳು ಮೀನಾ ಅಂತ ಸರಿಯಾಗಿ ಸೂರ್ಯನಿಗೆ ಬೈತಾ ಇರ್ತಾಳೆ. ಆಗ ಶಾಂತಿ, ಮೀನಾ ಎಲ್ಲೇ ಹೋಗಿದ್ಯಾ, ಅವಳೇನಾದ್ರು ಬಂದರೆ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ, ಎಲ್ಲೋಗಿದ್ಯಾ ಅಂತ ಶಾಂತಿ ಕಿರಿಸ್ತಾ ಇರ್ತಾಳೆ. ಆಗ ಮೀನಾ ಸೂರ್ಯ ಇಟ್ಕೊಂಡಿದ್ದ ಕೈಯನ್ನು ಬಿಡಿಸ್ಕೊಂಡು ಮುಂದೆ ಬಂದು, ಅತ್ತೆ ನಾನೇ ಅಂತ ಹೇಳ್ತಾಳೆ. ಆಗ ಶಾಂತಿ ನೋಡಿ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮುಂದೇನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.